ಈ ಉಪ್ಪಿನಕಾಯಿ ಬರೀ ನೀವು 10 ನಿಮಿಷದಾಗ ತಯಾರು ಮಾಡ್ಕೋಬೋದು ರೀ, ಭಾಳ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾ ಇಲ್ಲಿ ಒಂದು 1/4 kg ಒಂಚೂರು ಕಮ್ಮಿ ಐತಿ ಇಂಥ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೊಂದು ಚೂರು ಖಾರ ಇರಲ್ಲ ರೀ. ನೀರಾಗ ಚೆಂದಾಗಿ ತೊಳ್ಕೊಂಬಿಟ್ಟು ಬಟ್ಟೆಯಾಗ ಒರೆಸ್ಕೋಬೇಕ್ರಿ ಚೆಂದಾಗಿ. ಒಂಚೂರು ನೀರು ಇರಬಾರ್ದು ಇದ್ರೊಳಗೆ. ನೀರಿತ್ತಂದ್ರೆ ಉಪ್ಪಿನಕಾಯಿ ತಡೆಯೋದಿಲ್ಲ ರೀ ಭಾಳ ದಿವಸ. ಅದಕ್ಕೋಸ್ಕರ ಚೆಂದಾಗಿ ಒರೆಸ್ಕೊಳ್ರಿ. ನಾನಿಲ್ಲಿ ಉಪ್ಪಿನಕಾಯಿ ನಡಕ್ಕೆ ಮಧ್ಯದಾಗ ಶೀಳ್ಬಿಟ್ಟು ಇಟ್ಕೊತಾ ಇದ್ದೇನೆ ರೀ. ಈ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡಿ ಇಮಿಡಿಯೇಟಾಗಿ ತಿನ್ಬೋದು. ಏನು ಇದಕ್ಕೆ ಬಿಸಿಲಾಗಿಡಬೇಕು ಮಾಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ಲಿ ತಿನ್ಬೋದು ನೀವು. ಈ ಉಪ್ಪಿನಕಾಯಿ ನೀವು ಆರಾಮ್ಸೆ 2-3 ತಿಂಗಳ ಮಟ್ಟ ಆರಾಮ್ಸೆ ಸ್ಟೋರ್ ಮಾಡ್ಬೋದು ಹೊರಗಡೆನೆ. ನೀರಾಂಶ ಏನೂ ಹತ್ತಿಲ್ಲ ಅಂದ್ರೆ ಆರಾಮ್ಸೆ ಸ್ಟೋರ್ ಮಾಡ್ಬೋದು. ಇದಕ್ಕೆ ಮುಂಚೆ ತಯಾರು ಮಾಡ್ಕೋಬೇಕಂತ ಅನ್ನೋದು ಏನಿಲ್ಲ ರೀ. ಮನ್ಯಾಗ ಇದ್ದಿದ್ದು ಸಾಮಗ್ರಿಗಳಂದ್ರೆ ಈಸಿ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿರಿ, ಭಾಳ ಚೆನ್ನಾಗಿರುತ್ತೆ. ಮೆಣಸಿಗೆ ಒಂಚೂರು ಏನಾದರೂ ಖಾರ ಅನಿಸ್ತಾ ಇತ್ತಂದ್ರೆ ನಡಕ್ಕೆ ಈ ಥರ ಬೀಜ ತಕ್ಕೊಂಡ್ಬಿಟ್ಟು ಮಾಡ್ಕೊಳ್ರಿ, ಅಂದರೆ ಖಾರ ಹೋಗ್ಬಿಡುತ್ತೆ ಎಲ್ಲಾನು. ಈ ಥರ ಶಿಳ್ಕೊಂಬಿಟ್ಟು ನಡಕ್ಕೆ ಬೀಜ ತಕ್ಕೊಂಡ್ರೆ ಆಯ್ತು ನೋಡಿರಿ, ಖಾರ ಅನ್ನೋದು ಹೋಗ್ಬಿಡುತ್ತೆ ನೋಡಿರಿ. ಇವಾಗ ನಾನು ಇಷ್ಟು ಮೆಣಸಿನ್ಕಾಯಿ ತಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ರೀ. ನಾನಿಲ್ಲಿ ಇನ್ನು ಚೆನ್ನಾಗಿ ಕೈಯಾಡಿಸ್ಬೇಕು, ಅಂದರೆ ಕಲಿಸ್ಬೇಕು ರೀ. ಇದು ಕಲಿಸ್ಕೊಂಡಿದ್ದೇನೆ ನೋಡಿರಿ. ಇವಾಗ ಆಯಿತು. ಒಂದು ಕಡಾಯಿಗೆ ಇದಕ್ಕೆ ಮಸಾಲೆ ಬೇಕಲ್ಲ ಅದನ್ನೆಲ್ಲ ಹುರ್ಕೊಳ್ಳೋಣ್ರಿ. ಇವಾಗ ನೋಡಿರಿ ಒಲೆ ಹಚ್ಬಿಟ್ಟು ಹುರ್ಕೊತಿದ್ದೀನಿ. ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಬೀಜ ತೊಗೊಂಡಿದ್ದೀನಿ ರೀ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಜೀರಿಗೆ ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಒಂದು ಚೂರು ಹಾಕ್ಕೊಳ್ರಿ, ಭಾಳ ಹಾಕ್ಕೋಬೇಡ್ರಿ. ಹಾಗೆ ಮತ್ತು ಸಾಸಿವೆ ಒಂದು 2 ಸ್ಪೂನ್ ತೊಗೊಂಡ್ಬಿಟ್ಟು ಚೆಂದಾಗಿ ಸಣ್ಣ ಒಲೆ ಮೇಲೆ ಹುರ್ಕೊತಿದ್ದೀನಿ ನಾನಿಲ್ಲಿ. ಹುರಿಯೋದಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೋಬೇಕು, ತೀರ ಹೊತ್ತು ಹೋಗಂಗೆ ಹುರ್ಕೋಬಾರ್ದು. ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ. ಇವಾಗ ಇಷ್ಟ ಆಗೈತೆ ನೋಡಿರಿ, ಇಷ್ಟು ಸಾಕು. ಇವಾಗ ನೋಡಿರಿ ಇಷ್ಟ ಆದರೆ ಬರೋಬ್ಬರ ಐತ್ರಿ. ಇವಾಗ ಒಂದು 10-15 ನಿಮಿಷ ತಣ್ಣಗಾಗಿ ಬಿಡಬೇಕು ರೀ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಸಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು. ನೋಡಿರಿ ಇಷ್ಟು ಪುಡಿ ಆಗೈತೆ ಸಾಕು. ಇವಾಗ ಈ ಮಸಾಲಿನ ನಾವು ಈಗ ಮೆಣಸಿನ್ಕಾಯಿ ಉಪ್ಪು ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು. ಪಾತ್ರೆ ದೊಡ್ಡದಂತ ಇದಕ್ಕೆ ಹಾಕ್ಕೊತಿದ್ದೀನಿ. ಇದು ಖಾರ ಇರೋದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಆಪ್ಷನಲ್, ಬೇಕಾದ್ರೆ ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕು ಸಿಹಿ ಪ್ರಮಾಣ ನೋಡ್ಕೊಂಬಿಟ್ಟು ಹಾಕ್ಕೊಳ್ರಿ. ಇವಾಗ ಮಿಕ್ಸ್ ಮಾಡಿದಾಯ್ತು ನೋಡಿರಿ. ಇವಾಗ ಒಂದು ಕಡಾಯಿಗೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಬೇರೆ ಆಯಿಲ್ ಯಾವ್ದಾರು ಯೂಸ್ ಮಾಡಿಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಅಂತ ನಾನು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಬೇಕಿದ್ರೆ ಸಾಸಿವೆ ಎಣ್ಣೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನ ಮತ್ತು ಹಿಂಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ 4 ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ರೀ. ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೋಬೋದು, ಇದು ಆಪ್ಷನಲ್ ರೀ. ಇಲ್ಲಿ ನಾನು 4 ಲಿಂಬೆಹಣ್ಣು ಜ್ಯೂಸ್ ಹಿಂಡ್ಕೊಂಬಿಟ್ಟು ಹಾಕೇನಿ ರೀ. ನೋಡಿರಿ ಇದು 4 ಬೇಕಾಕತ್ತೆ ಇದಕ್ಕೆ, ಇಷ್ಟು ಮೆಣಸಿನ್ಕಾಯಿಗೆ. ಇದನ್ನು ಚೆಂದ ಕಲ್ಸ್ಕೋಬೇಕು ರೀ. ಬೆಲ್ಲ ಕರಗಿರತ್ರಿ, ಅದು ನಾಳೆಗೆ ಅಷ್ಟೊತ್ತಿಗೆ ಕರಗಿರ್ತೈತಿ. ಈಗ ಎಣ್ಣೆ ತಣ್ಣಗಾಗೈತೆ ನೋಡಿರಿ. ಇದು ತಣ್ಣಗಾದ್ಮೇಲೆ ಹಾಕ್ಬೇಕು ಎಣ್ಣೆನ, ಬಿಸಿ ಇದ್ದಾಗ ಹಾಕಬೇಡ್ರಿ. ತಣ್ಣಗಾಗೈತಿ. ಇವಾಗ ತಣ್ಣಗಾದ್ಮೇಲೆ ಹಾಕ್ತಿದ್ದೀನಿ ನಾನು ರೀ. ನಾವು ಇವಾಗ ಇದನ್ನು ಕೂಡ ಚೆಂದ ಮಿಕ್ಸ್ ಮಾಡ್ಕೊತಿದ್ದೀನಿ. ಬೆಲ್ಲ ಅದು ಕರಗಿಲ್ಲ ಅಂತೇನಿಲ್ಲ ರೀ, ಅದು ಆಮೇಲೆ ಕರಕತ್ತದು, ನಾಳೆಗೆ ಅಷ್ಟೊತ್ತಿಗೆ ಕರಗಿರ್ತೈತಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿರಿ, ಏನಾರು ಬೇಕಂತಂದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ರಿ. ಈಗ ನನಗೆಲ್ಲ ಕರೆಕ್ಟ್ ಆಗೈತಿ ಅಂತ ಬಿಟ್ಟೇನೆ ರೀ. ನೋಡಿರಿ ಎಷ್ಟು ಚೆನ್ನಾಗೈತಿ ಅಂತಂದ್ರೆ, 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ ರೀ. ಬಾಜುಕಿತ್ತಂತಂದ್ರೆ ಭಾಳ ಚೆನ್ನಾಗಾಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಇಂತ್ರ ಉಪ್ಪಿನಕಾಯಿ ಮಾಡೋದಂತ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದೈತಿ. ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿರೋ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿರಿ. ನಾ ಈ ಉಪ್ಪಿನಕಾಯಿನ ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊತಿದ್ದೀನಿ. ಗ್ಲಾಸ್ ಜಾರ್ನ ಹಾಕೊಂಡ್ರೆ ಉಪ್ಪಿನಕಾಯಿ ಭಾಳ ದಿವಸ ತಡಿತೈತಿ, ಬೇರೆ ಎತ್ತರಾಗಿ ಹಾಕಿದ್ರೆ ತಡೆಯೋದಿಲ್ಲ. ಜಾರು ಕೂಡ ಚೆಂದಾಗ ತೊಳೆದು ಬಿಸಿಲಿಗೆ ಒಣಗಿಸಿ ಇಟ್ಕೊಳ್ರಿ. ಯಾಕಂದರೆ ಉಪ್ಪಿನಕಾಯಿ ಹಸಿ ಪದಾರ್ಥ ಏನೂ ಹತ್ತಬಾರ್ದು, ಅದಕ್ಕೋಸ್ಕರ. ಇದು ನೀವು 1 ತಿಂಗಳ ಗಂಟಲೆ ಆದರೂ ಸ್ಟೋರ್ ಮಾಡ್ಬೋದು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ.